ನಮಸ್ಕಾರ. ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯಾನ. ಇವತ್ತು ದರ್ಶನ್ ಅವರ ಪ್ರಕರಣವನ್ನು ನಾನು ಗಮನಿಸಿ ಸರ್ವೆ ಮಾಡಿದಾಗ ಇವತ್ತು ದರ್ಶನ್ ಅವರ ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ. ಅವ್ರ ಮೇಲೆ ಕೇಸ್ ಹಾಕ್ಕೊಳ್ತಾ ಇದ್ದಾರೆ. ಅಮಾಯಕರ ಪೊಲೀಸರು ಸಸ್ಪೆಂಡ್ ಆಗ್ತಾ ಇದ್ದಾರೆ ಮತ್ತು ಆರೋಪಿಗಳ ಉದ್ಭವ ಬೆಳೀತಾ ಹೋಗ್ತೈತಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದರ್ಶನ್ ಅವರ ಅಭಿಮಾನಿಗಳಿಗೂ ಹೇಳ್ತೀನಿ, ಅವರ ಹೆಂಡತಿ ಮಕ್ಕಳಿಗೂ ಹೇಳ್ತೀನಿ, ದರ್ಶನ್ ಅವ್ರಿಗೆ ಮೊದಲು ಹೋಗಿ ತಿಳಿಸಿ, ನೀವು ಶಾಂತವಾಗಿರಿ, ನಾವು ನಿಮ್ಮ ಹಿಂದಿದ್ದೇವೆ, ನೀವು ಜೈಲಿನಾಗ ಯಾರು ಸವಾಸ ಮಾಡ್ದಂಗೆ ಇರ್ರಿ. ಈ ಕರ್ನಾಟಕ ಜೈಲ ಬೇಡ, ಬೇರೆ ರಾಜ್ಯದ ಜೈಲಲ್ಲಿ ನೀವು ಸೇಫ್ ಆಗಿರ್ತೀರಿ, ಅಲ್ಲಿ ನಿಮ್ಗೆ ಯಾವ ತೊಂದರೆ ಆಗಂಗಿಲ್ಲ ಅಂತ ಕಾನೂನು ಐತಿ. ಕಾನೂನು ಅಡಿಯಲ್ಲಿ ನೀವು ಸೇಫ್ ಆಗಿ ಇರಬೇಕು. ಈ ಥರ ರೌಡಿಗಳ ಜೊತೆಲಿ ಈ ಥರ ಒಂದು ಸಾಕ್ಷಿಗಳನ್ನ ನಾಶಪಡಿಸೋ ಉದ್ದೇಶ ಇಂಥವೆಲ್ಲ ವಿಚಾರಗಳು ಮನಸ್ಸಿನಾಗ ಇಟ್ಕೊಂಡು ದರ್ಶನ್ ಅವರು ಬೆಳಕಿಗೆ ಬಂದ್ರೆ ಅವ್ರಿಗೆ ಯಾವ ವ್ಯವಸ್ಥೆನೂ ಇರಲ್ಲ. ಅವ್ರ ವ್ಯಾಲ್ಯೂಯೇಷನ್ ವೇಸ್ಟ್ ಆಗುತ್ತೆ. ಅವ್ರ ವ್ಯಾಲ್ಯೂಯೇಷನ್ ಉಳಿಬೇಕಾದ್ರೆ ಈ ತಮ್ಮ ತಪ್ಪು, ಒಂದು ತಪ್ಪಿನಿಂದ ನೂರಾರು ತಪ್ಪುಗಳು ಮೈ ಮೇಲೆ ಹಾಕೊಂಡ್ರೆ ಅವ್ರ ಜೀವನ ವೇಸ್ಟ್ ಆಗುತ್ತೆ. ಆಗಬಾರ್ದು ಅನ್ನೋದು ನನ್ನ ಆಸೆ. ಯಾವ ಜೈಲ್ನಾಗಿದ್ರೆ ಕರ್ನಾಟಕದ ಯಾವ ಜೈಲ್ನಾಗಿದ್ರು ಎಲ್ಲ ಜೈಲ್ನಾಗನು ಈ ಒಂದು ಕೆಟ್ಟ ಹಣ್ಣು ಹಾಕಿಬಿಟ್ಟಿದ್ದಾನೆ ದರ್ಶನ್. ಇನ್ನು ಎಲ್ಲ ಹಣ್ಣುಗಳು ಕೆಡಿಸೋಕ್ಕವು, ಎಲ್ಲ ಅಧಿಕಾರಿಗಳು ಕೆಟ್ಟ ಹೋಗ್ತಾರ. ಒಂದು ಪ್ರಕರಣದಿಂದ ಸಾವಿರಾರು ಪ್ರಕರಣಗಳು ಉದ್ಭವ ಆಕ್ಕವ, ನೂರಾರು ಮಂದಿ ಸಸ್ಪೆಂಡ್ ಹಾಕಾರ, ನೂರಾರು ಆರೋಪಿಗಳು ಉದ್ಭವ ಆಕ್ಕವು. ದರ್ಶನ್ ಕರ್ನಾಟಕದಾಗ ಸೇಫ್ ಅಲ್ಲ. ಅವ್ರಿಗೆ ತಿಹಾರ್ ಜೈಲಲ್ಲೇ ಇಡಬೇಕು. ಅವರು ಇತ್ಯರ್ಥ ಮುಗಿಸ್ಕೊಂಡು ಬರಬೇಕು. ಅವ್ರ ಸೇಫ್ನ ಅವರು ಉಳಿಸ್ಕೋಬೇಕು. ಇಲ್ಲ ಅಂದ್ರೆ ಅವ್ರ ಜೀವನ ಬರ್ಬಾದ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಬಳ್ಳಾರಿ ಜೈಲ ಎಲ್ಲ ಸಿಗುತ್ತೆ, ಎಲ್ಲ ಜೈಲ್ನಾಗ ಎಲ್ಲಾನು ಸಿಗುತ್ತೆ. ಬಳ್ಳಾರಿ ಒಂದೇ ಅಲ್ಲ, ಎಲ್ಲ ಜೈಲ್ನಾಗೂ ಸಿಗುತ್ತೆ. ಗಾಂಜಾ ಸಿಗುತ್ತೆ, ಅಫೀಮ್ ಸಿಗುತ್ತೆ, ಚರಸ್ ಸಿಗುತ್ತೆ, ನೆಟ್ರೆ 10 mg ಸಿಗುತ್ತೆ, 5 mg ಸಿಗುತ್ತೆ. ಒಟ್ಟು ನಶೆಯ ಮಾದಕಗಳು ಅವ್ರಿಗೆ ಇಮಿಡಿಯೇಟ್ಲಿ ಸಿಗುತ್ತೆ. ಯಾಕಂದ್ರೆ ಹೊರಗಡೆ ಇಸ್ಪೇಟ್ ಆಡಲಿ, ಗಾಂಜಾ ಸಿಗಲಿ, ಓಸಿ ಆಡಲಿ, ಎಲ್ಲ ಆಡಲಿ, ಯಾವುದೇ ಒಂದು ಕಲಂ ಹಾಕಿ ಜೈಲು ಕಳಿಸ್ತಾರೆ. ಆದರೆ ಜೈಲ್ನಾಗ ಇವೆಲ್ಲ ನಡೀತಾವಲ್ಲ, ನಡೆದಿದ್ದು ದಾಖಲಾದವಲ್ಲ. ಪ್ರತಿಯೊಂದು ಮಾಧ್ಯಮಗಳ ಬೆಳಕಿಗೆ ಚೆಲ್ಲೈತಲ್ಲ. ಜೈಲುಗಳು ರೇಡ್ ಆಗಿದಾವಲ್ಲ. ಚಾಕು, ಚೂರಿ, ಗಾಂಜಾ, ಅಫೀಮು, ಚರಸ್, ಚೂರಿ, ಬಂದೂಕು, ಗನ್ನು, ಕೋಟಾ ನೋಟು ಎಲ್ಲ ತೋರಿಸಿದಾರಲ್ಲ. ಇನ್ನು ಏನು ಬೇಕು? ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಮ್ಮ ರಾಜ್ಯನ ಯಾವ ರೀತಿ ಒಯ್ಯಾಕತ್ತಿದ್ದಿ ಸರ್ಕಾರ ಎಚ್ಚೆತ್ಕೋಬೇಕು. ಜನರ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು. ರೈತರ ಆಸ್ತಿಗಳನ್ನ ಕೊಳ್ಳೆ ಹೊಡಿತಾ ಇದ್ದಾರೆ.